ಇನ್ನು ಪಬ್ಲಿಕ್ ಟಿವಿಯ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಪವರ್ ಶೇರಿಂಗ್ ಮಾತುಗಳಾಗ್ತಾ ಇತ್ತು. ಸೆಪ್ಟೆಂಬರ್ನಲ್ಲಿ ಏನೋ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಹೇಳಿದರು. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗೋದೇ ಆದರೆ ದಲಿತ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅಂತ ಮತ್ತೆ ದಲಿತ ಸಿಎಂ ವಿಚಾರವನ್ನು ಮುನ್ನೆಲೆಗೆ ತರಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಸಿಎಂ ರೇಸ್ನಲ್ಲಿ ನಾನೂ ಇದ್ದೀನಿ ಅಂತ ಒಂದು ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಈ ನಾಯಕ ಮಾಡಿದ್ದಾರೆ. ಡಿ ಕೆ ದಾರಿಗೆ ಅಡ್ಡಗಾಲು ಹಾಕೋದಕ್ಕೆ ಮುಂದಾಗಿದ್ದರು ಹಿರಿಯ ಸಚಿವರು. ತಡರಾತ್ರಿ DCM DKಶ ಜೊತೆ ಆ ಸಚಿವರು ಗುಪ್ತ್ ಮೀಟಿಂಗ್ ಮಾಡಿದಾರಂತೆ. 1 ಗಂಟೆ ಕಾಲ ಇಬ್ಬರು ಕೂಡ ಗುಪ್ತ್ ಮಾತುಕತೆ. ಇನ್ಫ್ಯಾಕ್ಟ್ ಅವ್ರಿಗೂ ಇವ್ರಿಗೂ ಎಷ್ಟರ ಮಟ್ಟಿಗೆ ಆಗ್ಬರುತ್ತೋ ಆಗ್ಬರಲ್ವೋ ಗೊತ್ತಿಲ್ಲ, ಬಟ್ ಮಾತುಕತೆ ಅಂತೂ ನಡೆದಿದೆ. ಹಾಗಾದ್ರೆ ಮಾತುಕತೆ ನಡೆಸಿದವ್ರು ಯಾರು? ಪವರ್ ಶೇರಿಂಗ್ ಆದ್ರೆ ದಲಿತರೇ CM ಆಗ್ಲಿ. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು DK ಶಿವಕುಮಾರ್ ನಡುವೆ ಮಾತುಕತೆಗಳಾಗಿರೋದು ರಾಜ್ಯ ರಾಜಕಾರಣದ ಕುತೂಹಲ ಮತ್ತು ಯಾವ ಹಂತಕ್ಕೆ ಹೋಗ್ತಾ ಇದೆ ರಾಜ್ಯದ ರಾಜಕಾರಣ ಅನ್ನೋ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. CM ರೇಸ್ನಲ್ಲಿ ನಾನು ಇದ್ದೀನಿ ಅಂತ ಪರಮೇಶ್ವರ್ ಅವರು ಹಿಂದೆನೂ ಹೇಳಿದ್ರು. ಈಗಲೂ ಕೂಡ ಅದನ್ನ ಸ್ವತಃ DK ಶಿವಕುಮಾರ್ ಮುಂದೆ ಪ್ರಸ್ತಾಪ ಮಾಡ್ದಂಗೆ ಕಾಣಿಸ್ತಾ ಇದೆಯಂತೆ. 1 ಗಂಟೆಗಳ ಕಾಲ ಇಬ್ಬರ ನಡುವೆ ಗೌಪ್ಯ ಮಾತುಕತೆಗಳು ಆಗಿದೆ. ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಸೊ ಇಲ್ಲಿ ಕೊಳ್ಳುವಿಕೆ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಪ್ರಶ್ನೆ. ಯಾಕಂದರೆ ಈ ಮುಖ್ಯಮಂತ್ರಿಯ ರೇಸ್ನಲ್ಲಿ ಸಿದ್ದರಾಮಯ್ಯ ಆದ ನಂತರ ನಾನು ಮಹತ್ವಾಕಾಂಕ್ಷೆನ ಹೊಂದಿದ್ದೀನಿ, ವಿ ಹ್ಯಾವ್ ಅ ಅಂಡರ್ಸ್ಟ್ಯಾಂಡಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು ಯಾರು ಕೇಳಿದ್ರೆ DK ಶಿವಕುಮಾರ್ ಕಳೆದ ಡಿಸೆಂಬರ್ನಲ್ಲಿ. ಅದಾದ ಬಳಿಕ ಆಗ್ತಾ ಇರುವಂತಹ ಡೆವಲಪ್ಮೆಂಟು, ರಾತ್ರಿ ಡಿನ್ನರ್ ಮೀಟಿಂಗು, ಆಡಳಿತ ಪಾಲಿಸಿ ವಿಚಾರದಲ್ಲಿ ಸುಧಾರಣೆ ತರಬೇಕು ಅಂತ ಒಟ್ಟೊಟ್ಟಿಗೆ ಶಾಸಕರನ್ನ ಗುಡ್ಡೆ ಹಾಕೊಂಡು ಮಾತಾಡ್ತಿರೋದು ಎಲ್ಲ ನೋಡ್ತಾ ಇದೀವಿ ನಾವು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. DK ಶಿವಕುಮಾರ್ ಅವರ ಕುರ್ಚಿಯ ಕನಸಿಗೆ ಮುಳ್ಳೆಬ್ಬಿಸೋ ಶಾಸಕರು ಸಚಿವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು ಮತ್ತು DK ಶಿವಕುಮಾರ್ ನಡುವೆ ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಅಂತ ಇಬ್ಬರು ನಾಯಕರು ಒಟ್ಟಿಗೆ ಬಂದಾಗ ಏನ್ ಚರ್ಚೆ ಆಯ್ತು ಅನ್ನೋದು ಕುತೂಹಲಕ್ಕೆ ಕಾರಣ ಆಗುತ್ತೆ. ಸೊ ಏನೇನು ಡೀಟೇಲ್ಸ್ ಇದೆ? ಖಂಡಿತ ಮಮತಾ, ತಡರಾತ್ರಿಯ ಒಂದು ಸಭೆ ನಡೆದಿರುವಂಥದ್ದು. ಅದು DCM DK ಶಿವಕುಮಾರ್ ಅವರ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಬರ್ತಾರೆ. ಸುಮಾರು 1 ಗಂಟೆಗಳ ಕಾಲ ಇಬ್ಬರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ನಡೀತು. ಇದು ಏನು ಪ್ಯಾಚಪ್ ಆಗುವಂತಹ ಒಂದು ಪ್ರಯತ್ನನ ಅಥವಾ ಇಬ್ಬರ ನಡುವೆ ವೈಮನಸ್ಸನ್ನು ಮರೆತು ಒಟ್ಟಿಗೆ ಹೋಗೋಣ ಅನ್ನುವಂಥ ಲೆಕ್ಕಾಚಾರದ ಮಾತಾ, ಅಥವಾ ಅದನ್ನು ಮೀರಿದ ಬೇರೆ ಏನಾದರೂ ಮಾತುಕತೆಗಳು ಇಬ್ಬರ ನಡುವೆ ನಡೀತಾ ಅನ್ನುವಂಥ ಸಹಜವಾದ ಕುತೂಹಲವನ್ನು ಹುಟ್ಟುಹಾಕುವಂತಿದೆ ಈ ಒಂದು ಭೇಟಿ. ತಡರಾತ್ರಿಯಲ್ಲಿ ಸುಮಾರು 10:30 ನಂತರದಲ್ಲಿ ಬರ್ತಾರೆ. ಜೊತೆಗೊಬ್ಬರು ಮಾಜಿ ಪರಿಷತ್ ಸದಸ್ಯರ ಜೊತೆಗೆ ಇದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ನೇರವಾಗಿ DCM DK ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಇಬ್ಬರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಈ ಒಂದು ಭೇಟಿ ದಿಢೀರ್ ಭೇಟಿ, ಯಾಕಂದರೆ ಕಳೆದ ಕೆಲವು ತಿಂಗಳುಗಳಿಂದ ಇಬ್ಬರ ನಡುವೆ ಹಾವು ಮುಗಿಸಿ ಅಂತ ರೀತಿಯಲ್ಲಿ ರಾಜಕೀಯ ಜಟಾಪಟಿಗಳು ನಡೀತಾ ಇತ್ತು. ವಿಶೇಷವಾಗಿ ಪವರ್ ಶೇರಿಂಗ್ ಅಂತ ಪರಿಸ್ಥಿತಿ ಬಂದರೆ ದಲಿತ CM ಆಗಬೇಕು ಅನ್ನುವಂಥ ಕೂಗೆಬ್ಬಿಸುವ ಮತ್ತು ಒಂದಷ್ಟು ಸಮಾನ ಮನಸ್ಕರ ಸಚಿವರುಗಳ ಸಭೆ ಮಾಡಿದಂಥದ್ದು. ದಲಿತ ಶಾಸಕರ ಸಭೆ ಮಾಡಲಿಕ್ಕೆ ಹೊರಟಾಗ DK ಶಿವಕುಮಾರ್ ಅದಕ್ಕೆ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ಸಿದ್ರು ಅನ್ನುವಂಥ ಅಸಮಾಧಾನ ಹೊಂದಂಥವ್ರು. ಹೀಗೆ ಬೇರೆ ಬೇರೆ ರೀತಿಯಲ್ಲಿದ್ದಂಥ ಸಂಬಂಧ ಏಕಾಏಕಿಯಾಗಿ ಒಂದು ತಡರಾತ್ರಿಯಲ್ಲಿ ಇಬ್ಬರು ಕುಳಿತು 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯವಾಗಿ ಮಾತುಕತೆ ನಡೆಸ್ತಾರೆ. ಮುಕ್ತವಾದ ಮಾತುಕತೆ ಮುಂದಾಗ್ತಾರೆ ಇಬ್ಬರು ಸೇರಿ. ಅಂದರೆ ಇಬ್ಬರ ನಡುವೆ ನಡೆದಂಥ ಕಾನ್ವರ್ಸೇಷನ್ ಏನು ಅನ್ನೋದು ಸಹಜವಾದ ಕುತೂಹಲ. ಮತ್ತು ಈ ಭೇಟಿ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಸಂಚಲನ ಮತ್ತು ಕುತೂಹಲ ಎರಡನ್ನೂ ಒಟ್ಟೊಟ್ಟಿಗೆ ಹುಟ್ಟುಹಾಕುವಂತ ಭೇಟಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಮತಾ, ರೈಟ್ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಬೇಕಾದಷ್ಟು ಆಯಾಮಗಳನ್ನು ನಾವು ಇದನ್ನು ನೋಡಬಹುದು, ಬಟ್ ಸ್ಟಿಲ್ ಏನೋ ಗುಪ್ತ ಮಾತುಕತೆ ನಡೆದಿದೆ ಅಂತ ಅನ್ಕೊಳ್ಳೋಣ. ಇನ್ನು ಕಾಂಗ್ರೆಸ್ನಲ್ಲಿ ರೆಬಲ್ಸ್ ಮತ್ತು ಅವರು ಕೊಡ್ತಾ ಇರೋ ಟ್ರಬಲ್ಸ್